ಇಲ್ಲಿ ಹಾನಗಲ್ ಕುಮಾರಸ್ವಾಮಿಗಳ ಜಯಂತಿ ಎಂತವ್ರ ಜಯಂತಿಗಳನ್ನ ಮಾಡಬೇಕು ಅನ್ನೋದನ್ನ ನಾವು ಮೊದಲಿಂದ ತಿಳ್ಕೋಬೇಕಾಗ್ತದೆ. ಈ ಬದುಕಿನೊಳಗೆ ಸಾವಿರ ಜನ ಹುಟ್ಟಿದ್ದಾರೆ, ಸಾವಿರ ಜನ ಸತ್ತು ಹೋಗಿದ್ದಾರೆ. ಆದ್ರೆ ಹುಟ್ಟಿರ್ತಕ್ಕಂಥವ್ರದ್ದು ಎಲ್ಲರದ್ದು ಕೂಡ ಜನ್ಮದಿನಾಚರಣೆಗಳನ್ನ ಆಚರಣೆ ಮಾಡಂಗಿಲ್ಲ. ಸತ್ತಿರ್ತಕ್ಕಂಥವ್ರದ್ದು ಎಲ್ಲರದ್ದು ಕೂಡ ಪುಣ್ಯತಿಥಿಗಳನ್ನ ಆಚರಣೆ ಮಾಡಂಗಿಲ್ಲ. ಹಾಗಾದ್ರೆ ಎಂಥವರ ಜಯಂತಿಯನ್ನು ಮಾಡಬೇಕಂತ ಕೂಡ ಕೇಳಿದ್ರೆ, ಇವತ್ತು ನಾವು ಹಾನಗಲ್ ಕುಮಾರಸ್ವಾಮಿಗಳ ಪುರಾಣವನ್ನು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು ಎಷ್ಟು ಖುಷಿ ಅನಿಸ್ತದಲ್ಲ. ಈ ಪುರಾಣವನ್ನ ಇಬ್ಬರು ಕೇಳಬೇಕು. ಇದು ಕೇವಲ ಭಕ್ತರಿಗಾಗಿದ್ದ ಪುರಾಣ ಅಲ್ಲ ಏನ್ರಿ. ಒಂದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಹಾನಗಲ್ ಕುಮಾರಸ್ವಾಮಿಗಳ ಪುರಾಣ ಯಾರ್ಯಾರು ಕೇಳಬೇಕಂತ ಕೇಳಿದ್ರೆ ಪ್ರಥಮದೊಳಗೆ ಕೇಳಬೇಕಾಗಿರ್ತಕ್ಕಂಥದ್ದೇ ಪ್ರತಿಯೊಬ್ಬ ಮಠಾಧೀಶರಾಗಿರ್ತಕ್ಕಂಥವ್ರು ಮೊದಲ ಈ ಪುರಾಣವನ್ನು ಕೇಳಬೇಕು. ಇನ್ನು ಎರಡನೇದಾಗಿರ್ತಕ್ಕಂಥ ನೀವೆಲ್ಲ ಭಕ್ತರು ನೀವೆಲ್ಲ ನಾವು ಸಂಸಾರಿಗಳಾಗಿರ್ತಕ್ಕಂಥವ್ರು ಹೇಳಿ ಅವರೆಲ್ಲರೂ ಕೂಡ ಈ ಪುರಾಣ ಅಂತಕ್ಕಂಥವ್ರು ಕೇಳಬೇಕು. ಯಾಕೆ ಕೇಳಬೇಕಂತ ಕೇಳಿದ್ರೆ ಹಾನಗಲ್ ಕುಮಾರಸ್ವಾಮಿಗಳ ಪುರಾಣ ಎಲ್ಲರ 11 ದಿವಸದಾಗ 10 ದಿವಸದಾಗ ಮುಗಿತಕ್ಕಂಥ ಪುರಾಣ ಅಲ್ಲ ಇದು. ಹಾಗಾದ್ರೆ ಇದು ಎಂಥ ಪುರಾಣ ಅಂತ ಕೇಳಿದ್ರೆ, ಬಹುಶಃ ನಾವೆಲ್ಲರೂ ಈ ಭೂಮಿ ಮೇಲಿಂದ ಹುಟ್ಟಿ ಬಂದೀವಿ. ಏನೋ ಭಗವಂತನ ಅಂತಃಕರಣೆ, ಭಗವಂತನ ಪ್ರೀತಿ, ನಾವೆಲ್ಲ ಅಪರೂಪವಾಗಿರ್ತಕ್ಕಂಥ ಮನುಷ್ಯ ಜನ್ಮ ಅಂತಕ್ಕಂಥ ತಗೊಂಡು ಈ ಭೂಮಿ ಮೇಲೆ ನಾವೆಲ್ಲರೂ ಕೂಡ ಹುಟ್ಟಿ ಬಂದೀವಿ. ಆದ್ರೆ ಸುಮ್ಮನೆ ಹುಟ್ಟಿ ಬಂದಿರ್ತಕ್ಕಂಥವ್ರಲ್ಲ ನಾವು. ಏನ್ರಿ, ಏನೋ ಎಲ್ಲ ಪ್ರಾಣಿಗಳಿಂದ ಹುಟ್ಟಿದೀವಿ, ಎಲ್ಲ ಪ್ರಾಣಿಗಳ ಸತ್ತಂಗಿಂದ ಸತ್ತೀವಿ ಹೇಳ್ತಾರಲ್ರಿ. ಏನ್ರಿ, ಶಾಸ್ತ್ರದೊಳಗೊಂದು ಮಾತು ಬರ್ತದೆ, ಆಹಾರ, ನಿದ್ರೆ, ಭಯ, ಮೈಥುನ ಇವೆಲ್ಲ ಏನದವಲ್ಲ ಎಲ್ಲ ಪ್ರಾಣಿಗಳಿಗೂ ಅದಾವ, ಮನುಷ್ಯರಿಗೂ ಕೂಡ. ಆದ್ರೆ ಶಾಸ್ತ್ರ ಏನ್ ಹೇಳ್ತದೆ ಅಂತ ಕೂಡ ಕೇಳಿದ್ರೆ, 84 ಲಕ್ಷ ಜೀವರಾಶಿಗಳೊಳಗ ಶ್ರೇಷ್ಠವಾಗಿರ್ತಕ್ಕಂಥ ಜನ್ಮ ಅಂತ ಇದು ಮನುಷ್ಯ ಜನ್ಮ ಅಂತ ಕರ್ಕೊಂಡು ಬರ್ತಾ. ಎಲ್ಲ ಪ್ರಾಣಿಗಳೊಳಗೆ ಶ್ರೇಷ್ಠವಾಗಿರ್ತಕ್ಕಂಥ ಜನ್ಮ ಇದು. ಏನಂದ್ರೆ ಒಂದು ಪ್ರಾಣಿ 2 ಪ್ರಾಣಿ ಅಂತಲ್ಲ, 84 ಲಕ್ಷ ಜೀವರಾಶಿಗಳು. ನಾವು ಈ ಭೂಮಿ ಮೇಲಿಂದ ಬರೀ ಮನುಷ್ಯರ ಮಾತ್ರ ಹುಟ್ಟಿ ಬಂದಿರ್ತಕ್ಕಂಥದ್ದಲ್ಲ. ಏನ್ರಿ, ನಮ್ಮಂತ ಜೀವಿಗಳು 84 ಲಕ್ಷ ಜೀವಿಗಳದ ತಗೊಂಡ್ರೆ ಏನ್ರಿ, ಎಲ್ಲ ಜೀವಿಗಳೊಳಗೆ ಶ್ರೇಷ್ಠವಾಗಿರ್ತಕ್ಕಂಥ ಜನ್ಮ ಅಂತ ಕೊಡೋದ್ರೆ ಅದು ಮನುಷ್ಯ ಜನ್ಮ ಅಂತ ಕೊಡೋದನ್ನ ಹೇಳ್ಕೊಂಡು ಬರ್ತಾ. ಹಾಗಾದ್ರೆ ಈ ಮನುಷ್ಯ ಜನ್ಮ ಅಂತಕ್ಕಂಥದ್ದು ಯಾವಾಗ ಶ್ರೇಷ್ಠತೆಯನ್ನ ಪಡಿತದ ಅಂತ ಹೇಳುವಂಥದ್ದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ತಕ್ಕಂಥ ಪುರಾಣ ಇದು ಹಾನಗಲ್ ಕುಮಾರಸ್ವಾಮಿಗಳ ಪುರಾಣ. ಯಾಕಂದ್ರೆ ಏನೋ ಹುಟ್ಟಿ ಬಂದೀವಿ, ನಾವು ಯಾಕೆ ಹುಟ್ಟಿ ಬಂದೀವಿ, ನಾವು ಬಂದ ಬಳಕೆಯಿಂದ ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ ಏನು, ಮುಂದೆ ನಾವೆಲ್ಲ ಎಲ್ಲಿಗೆ ಹೋಗ್ಬೇಕಾಗಿದೆ ಅಂತಕ್ಕಂಥದ್ದನ್ನ ಅರ್ಥ ಮಾಡಿಸ್ಬಿಡ್ತಕ್ಕಂಥ ಪುರಾಣ ಅಂತ ಕೊಡೋದನ್ನೇ ಏನ್ರಿ ಹಾನಗಲ್ ಕುಮಾರಸ್ವಾಮಿಗಳ ಪುರಾಣ. ಹಾನಗಲ್ ಕುಮಾರಸ್ವಾಮಿಗಳ ಪುರಾಣ ಬಹುಶಃ ಎಲ್ಲ ನಡೆದಿರ್ತಕ್ಕಂಥ ಮಠಾಧೀಶರಿಗಾಗಲಿ ಇವತ್ತು ನಡೆದಿರ್ತಕ್ಕಂಥ ಸಮಸ್ತ ಭಕ್ತರಿಗೆ ಹಾನಗಲ್ ಕುಮಾರಸ್ವಾಮಿಗಳ ಜಗತ್ತಿನೊಳಗೆ ಯಾವ ಪುರಾಣ ಕೇಳುತ್ತಿರೋ ಗೊತ್ತಿಲ್ಲ, ಯಾವ ಶಾಸ್ತ್ರಗಳನ್ನ ಕೇಳುತ್ತಿರೋ ಗೊತ್ತಿಲ್ಲ. ಏನ್ರಿ, 106 ಶಾಸ್ತ್ರಗಳನ್ನ ಕೇಳೋದಕ್ಕಿಂತ 18 ಪುರಾಣಗಳನ್ನ ಕೇಳೋದಕ್ಕಿಂತ ನಮ್ಮ ಜೀವನ ಇರತಕ್ಕಂಥ ಪ್ರಸಂಗದ ಒಳಗೆ ನಾವು ಒಂದೇ ಒಂದು ಪುರಾಣವನ್ನು ಕೇಳಬೇಕು. ಮೈಗೆ ನೀ ಕೂತು ಬಿಡಪ್ಪ, ಮೇಲ್ ಚೇಂಜ್ ಮಾಡ್ತೀವಿ, ಮಾಡಿ ಅಂತ ಕೂತ್ಕೊಂಡು ಇದು ಹಾನಗಲ್ ಕುಮಾರಸ್ವಾಮಿಗಳ ಪುರಾಣ. ಪ್ರತಿಯೊಬ್ಬರಿಗೂ ಕೂಡ ಜೀವನ ಅಂದ್ರೆ ಏನು ಅನ್ನುವಂಥದ್ದನ್ನ ಕಲಿಸ್ತಕ್ಕಂಥ ಪುರಾಣ ಅಂತಂದ್ರೆ ಹಾನಗಲ್ ಕುಮಾರಸ್ವಾಮಿಗಳ ಪುರಾಣ. ಮನುಷ್ಯನಾಗಿ ಹುಟ್ಟಿದ ಬೆಳಗ್ಗೆ ನಾವು ಯಾವ ರೀತಿಯಾಗಿ ಬದುಕನ್ನು ಕಳಿಬೇಕು, ಒಂದು ಮಠಕ್ಕೆ ನಾವು ಸ್ವಾಮಿಗಳಾಗಿ ಬೆತ್ತುಕೊಂಡ್ರೆ ಯಾವ ರೀತಿಯಾಗಿ ಒಬ್ಬ ಸ್ವಾಮಿತ್ವದ ಏನ್ರಿ ಜೀವನ ಇರ್ತಕ್ಕಂಥ ಯಾವ ರೀತಿಯಾಗಿ ಕಳಿಬೇಕನ್ನುವಂಥದ್ದನ್ನ ಒಂದು ಕಡೆಗೆ ಭಕ್ತಿ ತಿಳಿಸಿಕೊಡ್ತಕ್ಕಂಥ ಪುರಾಣ, ಇನ್ನೊಂದು ಕಡೆಗೆ ಮಠಾಧೀಶರಿಗೆ ತಿಳಿಸಿಕೊಡ್ತಕ್ಕಂಥ ಪುರಾಣ ಇದು ಹಾನಗಲ್ ಕುಮಾರಸ್ವಾಮಿಗಳ ಪುರಾಣ. ಅಂದ್ರೆ ಇದು ಇಬ್ಬರಿಗೆ ಕೂಡ ತಿಳಿಸಿರ್ತಕ್ಕಂಥ ಪುರಾಣ. ಯಾಕಂದ್ರೆ ನಾವೆಲ್ಲ ಹುಟ್ಟಿ ಬಂದಿವಿ ಭೂಮಿ ಮೇಲೆ. ನಮಗೆ ಭಗವಂತನ ಅನ್ನ ಕೊಟ್ಟ, ನೀರು ಕೊಟ್ಟ, ಗಾಳಿ ಕೊಟ್ಟ, ಉಸಿರು ಕೊಟ್ಟ, ಏನ್ ಎಲ್ಲವನ್ನು ಕೂಡ ಕೊಟ್ಟಿರ್ತಕ್ಕಂಥ ಭಗವಂತ ಕರೆ. ಆದ್ರೆ ಇದು ಎಲ್ಲವನ್ನು ಕೂಡ ತಗೊಂಡಿರ್ತಕ್ಕಂಥ ನಾವುಗಳೆಲ್ಲ ನಮಗೆ ಜೀವನ ತಗೊಂಡ್ರೆ ಏನ್ ಮಾಡ್ತಾರೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳೋದ್ರೆ ಈ ಭೂಮಿ ಬಂದಿರತಕ್ಕಂಥವ್ ನಾವು. ಇವತ್ತೆಲ್ಲ ಜೀವನ ಅಂದ್ರೆ ಏನು ಅನ್ನೋದನ್ನ ಅರ್ಥ ಇಲ್ಲ. ಸುಮ್ಮನೆ ಇವತ್ತೆಲ್ಲ ಅಣ್ಣಂದಿರು ಕೂಡಿದ್ದಾರೆ ಏನ್ರಿ, ಇದು ಪಟ್ಟಣ, ಇದು ಹಳ್ಳಿಗಾದ್ರೆ ಆ ಮಾತೆ ಬೇರೆ. ಇವತ್ತಿದು ಪಟ್ಟಣ ಇರೋದ್ರಿಂದ ಇವತ್ತೆಲ್ಲ ಅಣ್ಣಂದಿರಿಂದ ಬಂದಿದ್ದಾರೆ. ಅವ್ರಿಗೊಂದು ಪ್ರಶ್ನೆ ಕೇಳಿದ್ರೆ, ಅಪ್ಪ ಜೀವನ ಅಂದ್ರೆ ಏನು ತಗೊಂಡ ಪ್ರಶ್ನೆ ಕೇಳಿದ್ರ ನೀವೆಲ್ಲ ಏನ್ ಉತ್ತರ ಕೊಡ್ತೀರಿ? ಏನ್ ಉತ್ತರ ಕೊಡ್ತೀರಿ ನೀವೆಲ್ಲ? ನಾನು ಜೀವನ ಅಂದ್ರೆ ಏನು ತಗೊಂಡ ತಾಯಂದ್ರಿಗೆ ಪ್ರಶ್ನೆ ಕೇಳಿದ್ರೆ ನೀವೇನು ಉತ್ತರ ಕೊಡ್ತೀರಿ? ಹಿಂದೆ ರಾಮಕೃಷ್ಣ ಪರಮಹಂಸರಿದ್ರು. ಸುಮ್ಮನೆ ನಿಮಗೊಂದು ಕಲ್ಪನೆ ಹೇಳ್ತೇನೆ ನಿಮಗ. ರಾಮಕೃಷ್ಣ ಪರಮಹಂಸರು ಇವತ್ತು ನೀವೆಲ್ಲ ಹೆಂಗ ಪ್ರವಚನ ಕೇಳಕ್ಕೆ ಬಂದಿರೋ ಅವತ್ತಿನ ನಿರ್ಮಾಣದೊಳಗ ರಾಮಕೃಷ್ಣ ಪರಮಹಂಸರ ಆಶ್ರಮದೊಳಗ ನಿತ್ಯ ಪ್ರವಚನ ನಡೀತಿತ್ತು.
ಪ್ರತಿನಿತ್ಯ ಕೂಡ ಪ್ರವಚನ ನಡೀತಿದೆ. ಯಾವಾಗಿನ ರಾಮಕೃಷ್ಣ ಪರಮಹಂಸರು ಈಗ ಪ್ರವಚನವನ್ನು ಹೇಳ್ತಾ ರಾಮಕೃಷ್ಣ ಪರಮಹಂಸರು ಅಲ್ಲಿ ನಡೆದಿರ್ತಕ್ಕಂಥ 106 ಶಿಷ್ಯಂದ್ರಿಗೆ ಒಂದು ಪ್ರಶ್ನೆ ಮಾಡ್ತಾರೆ. ಏನು ಪ್ರಶ್ನೆ ಮಾಡ್ತಾರೆ? ಜಿಂದಗಿ ಬೋಲೆ ತು ಕ್ಯಾ ಹೈ, ಈಟೇ ಪ್ರಶ್ನೆ. ರಾಮಕೃಷ್ಣ ಪರಮಹಂಸರು ಒಂದು ಪ್ರಶ್ನೆ ಕೇಳ್ತಾರೆ 106 ಜನ ನಡೆದಿರ್ತಕ್ಕಂಥ ಶಿಷ್ಯಂದ್ರಿಗೆ. ಜಿಂದಗಿ ಬೋಲೆ ತು ಕ್ಯಾ ಹೈ, ಈಟ ಪ್ರಶ್ನೆ. ಕಲ್ಪನೆ ಇಲ್ಲ ಇವಾಗ. ಅಂದ್ರೆ ಜೀವನ ಅಂದ್ರೆ ಏನು ಅಂತ ಪ್ರಶ್ನೆ ಮಾಡೋದು. ವರ್ಷಗಟ್ಟಲೆ ಅವರ ಪ್ರವಚನ ಕೇಳಿದ್ರೆ, ಶಾಸ್ತ್ರಗಳನ್ನ ಕೇಳಿದ್ರೆ, ಆದ್ರೆ ರಾಮಕೃಷ್ಣ ಪರಮಹಂಸರು ಒಂದೇ ಒಂದು ಸಣ್ಣದಾಗಿರ್ತಕ್ಕಂಥ ಪ್ರಶ್ನೆ ಕೇಳ್ತಾರೆ. ಜೀವನ ಅಂದ್ರೆ ಏನು ಅಂತ ಪ್ರಶ್ನೆ ಮಾಡಿದ್ರು. ಏನು ಸುಮಾರು 5 ನಿಮಿಷ ಆಯ್ತು, 10 ನಿಮಿಷ ಆಯ್ತು, ಅರ್ಧ ತಾಸು ಆಯ್ತು. ಈ ಜೀವನ ಅಂದ್ರೆ ಏನು ಅಂತ ನಮ್ಮದನ್ನ ಯಾರಿಂದಲೂ ಕೂಡ ಉತ್ತರ ಕೊಡಕ್ಕೆ ಆಗಲಿಲ್ಲ. ಬೇಡ, ಅವತ್ತು ರಾಮಕೃಷ್ಣ ಪರಮಹಂಸರು ಕೇಳಿದ್ದಂದ್ರೆ ನಿಮಗೆ ಕೇಳ್ತೀನಿ, ಅಣ್ಣ ಜೀವನ ಅಂದ್ರೆ ಏನು ಅಂತಂದ್ರೆ ನೀವೇನ್ ಹೇಳ್ತೀರಿ? ಏನ್ ಜೀವನ ರೀ ಅಪ್ಪ ಅವ್ರೆ? ಯಾಕೆ ಹೇಳ್ತಿರ್ಲಿಲ್ಲ? ಏನ್ ಜೀವನ ತಾತ? ಮನೆಗೆ ಬೆಳಗ್ಗೆ ಹೇಳ್ತೀವಿ, ಸ್ನಾನ ಮಾಡ್ತೀವಿ, ಹೆಂಡತಿ ಅಡಿಗೆ ಮಾಡಿ ಇಟ್ಟಿರ್ತಾಳ, ಏನ್ರಿ ಆನಂದ ಊಟ ಮಾಡ್ತೀವಿ, ವ್ಯಾಪಾರಕ್ಕೆ ಹೋಗ್ತೀವಿ, ನೌಕರಿಗೆ ಹೋಗ್ತೀವಿ, ಮತ್ತು ಸಾಯಂಕಾಲ ಬಂದು ಊಟ ಮಾಡಿ ಮಕ್ಕೊಂಡೆ ಬಂದು ನಮ್ಮ ಜೀವನ ಮುಗಿದ್ವಿ. ಯಾಕ್ರಿ? ಬೇಡ, ತಾಯಂದ್ರಿಗೆ ಅಂತ ಪ್ರಶ್ನೆ ಕೇಳಿದ್ರೆ ನೀವೇನ್ ಹೇಳ್ತೀರಿ? ಏನ್ರಿ ಅಂತ ಆಗ್ತವ್ರೆ? ನಮ್ಮದೇ ಜೀವನ ಏನ್ರಿ? ಬೆಳಗ್ಗೆ ಹೇಳ್ತೀವಿ, ಸ್ನಾನ ಮಾಡ್ತೀವಿ, ಅಡಿಗೆ ಮಾಡ್ತೀವಿ, ಗಂಡಗ ಮಕ್ಕಳಿಗೆ ಊಟ ಮಾಡಿಸ್ತೀವಿ, ಅವರೆಲ್ಲ ಮುಂದೆ ಹೋದ ಬಳಕ ನಾವಿಟ್ಟಿಂದ ಉಂಡು ಧಾರಾವಾಹಿ ನೋಡಕತ್ತೇವ ಅಂತ ನಮ್ಮ ಜೀವನ ಮುಗಿದು. ಇದು ಈ ಹೆಣ್ಮಕ್ಳ ಜೀವನ. ಧಾರಾವಾಹಿ ನೋಡೋದು ಹೆಣ್ಮಕ್ಳ ಜೀವನ. ಕೆಲಸಕ್ಕೆ ಹೋಗೋದ್ರಿಂದ ನಿಮ್ಮ ಜೀವನ. ರಾಮಕೃಷ್ಣ ಪರಮಹಂಸರನ್ನ ಕೇಳಿದವರು ಏನ್ರಿ? ಪ್ರತಿಯೊಬ್ಬನಿಗೂ ಕೂಡ ಶಿಷ್ಯರಿಗೆಲ್ಲ ಕೇಳ್ತಾರಪ್ಪ ಜೀವನ ಅಂದ್ರೆ ಏನು ಅಂತ ಪ್ರಶ್ನೆ ಮಾಡಿದಾಗ ಸುಮಾರಿಂದ ಅರ್ಧ ತಾಸಿನ ನಂತರ ಒಬ್ಬ ಶಿಷ್ಯ ಎದ್ದು ನಿಂತ್ಕೊಂಡು ಹೇಳ್ದ, ಮಹಾರಾಜ್ ಔರಂಗಬಾದ್ ಪೂಚೋ ಅಂದ. ಯಾವಾಗ ಔರಂಗಬಾದ್ ಪೂಚೋ ತಿಳ್ಕೊಂಡಾಗ ರಾಮಕೃಷ್ಣ ಪರಮಹಂಸರು ಅಂತಾರೆ, ಕುಚ್ ಬಿ ನಹೀ ರೇ ಜಿಂದಗಿ ಬೋಲೆ ಕ್ಯಾ ಹೈ ಅಂದ್ರು. ಜೀವನ ಅಂದ್ರೆ ಏನು? ಯಾವಾಗ ಜೀವನ ಅಂದ್ರೆ ಏನು ಅಂತ ಪ್ರಶ್ನೆ ಕೇಳಿದಾಗ ಅವ ಶಿಷ್ಯ ನಕ್ಕೊಂತ ಹೇಳ್ತಾನೆ, ಮಹಾರಾಜ್ ಜಿಂದಗಿ ಬೋಲೆ ಕ್ಯಾ ಹೈ, खाना पीना मौज मस्ती करना एक दिन चले जाना यही जिंदगी है अंದ. ಅವ ಏನಂತಾರೆ? ಜೀವನ ಅಂದ್ರೆ ಏನು? ತಿನ್ನೋದದ, ಮುಣೋದದ, ಮೋಜು ಮಸ್ತಿ ಮಾಡೋದದ, ಒಂದು ದಿವಸದ ಸತ್ತು ಓದಿಗೆ ಎತ್ತಿಕೊಂಡ್ರ ಮನುಷ್ಯನ ಜೀವನ ಮುಗೀತು ಒತ್ತಿಕೊಳ್ಳುತ್ತಾನೆ. ರಾಮಕೃಷ್ಣ ಪರಮಹಂಸರು ಅಂತಾರೆ ಗದೆ ಬಿತ್ತಿರ್ತಾನೆ ಅಂದ್ರೆ ಏನ್ರಿ? ತಿನ್ನೋದು, ಉಣೋದು, ಮೋಜು ಮಸ್ತಿ ಮಾಡೋದು, ಒಂದು ದಿವಸದ ಸತ್ತು ಹೋಗೋದು. ಕತ್ತಿನೂ ಮಾಡ್ತದ, ನೀ ಏನು ಹೊಸದು ಮಾಡ್ತೀಯ ಅಂದ್ರು. ಕತ್ತಿನೂ ತಿಂತದ, ನೀನು ತಿಂತೀರಿ. ಕತ್ತಿನ ನಿದ್ದೆ ಮಾಡ್ತದ, ನೀನು ನಿದ್ದೆ ಮಾಡ್ತಿ. ಕತ್ತಿನ ಮಕ್ಕಳು ನಡೀತದ, ನೀನು ಮಕ್ಕಳು ನಡೀತೀರಿ. ಕತ್ತಿಗೂ ಭಯ ಅದ, ನಿನಗೂ ಭಯ ಅದ. ಕತ್ತಿನ ಒಂದು ದಿವಸದ ಸತ್ತು ಹೋಗೋದ, ನೀನು ಒಂದ್ ದಿವಸ ಸತ್ತು ಹೋದ್ರ ಇದಕ್ಕೆ ಜೀವನ ಅಂತ ಕೂಡ ನಂಗಿಲ್ಲ. ಏನು ಹೊಸದ್ ಮಾಡ್ಬೇಕಲ್ಲ? ಮನುಷ್ಯನಾಗಿ ಹುಟ್ಟದ ಬೆಳಗಿನ ಶ್ರೇಷ್ಠತೆ ಮತ್ತು ಹಾನಿಗೆ ಕುಮಾರಸ್ವಾಮಿಗಳು ಇಡೀ ನಮ್ಮ ಭಾರತ ದೇಶ ತುಂಬಾ ಯಾಕೆ ಅವರ ಹೆಸರುಗಳನ್ನ ಅವ್ರ ಹೆಸರು ಮೇಲೆ ಜಯಂತಿ ತೆಗೆದು ಯಾಕೆ ಮಾಡ್ತೀವಿ ಅಂತ ಕೊಡಂದ್ರ ಅವ್ರ ಹಂತದ ಮಾಡಿ ಹೋದ್ರು, ಶ್ರೇಷ್ಠತೆಯನ್ನು ಮಾಡಿ ಹೋದ್ರು ಅಂದ್ರೆ ಹಂಗೆ ಇವತ್ತು ನನ್ನ ಕಣ್ಣಿಗೆ ಜೀವಂತರಾಗ ಆ ಕೆಲಸ ಮಾಡೋದ್ರು. ಹಾಗಾದ್ರೆ ಏನ್ರಿ? ರಾಮಕೃಷ್ಣ ಪರಮಹಂಸರು ಅಂತಾರೆ ಈ ಕತ್ತಿನ ಮಾಡ್ತಾ ನೀನೇನು ಮಾಡ್ತಿದಿ? ಅವಾಗ ಏನ್ರಿ? ಕತ್ತಿನ ಊಟ ಮಾಡ್ತದ, ನೀನು ಊಟ ಮಾಡ್ತಿದಿ. ಕತ್ತಿನ ನಿದ್ದೆ ಮಾಡ್ತದ, ನೀನು ನಿದ್ದೆ ಮಾಡ್ತೀನಿ. ನಾವು ನಿಮ್ಗೆ ಒಂದು ಪ್ರಶ್ನೆ ಕೇಳ್ತೇನೆ ನಮಗ. ಇವತ್ತು ಪ್ರಾಣಿಗಳ ತಗೋಣ, ಒಂದು ದನ ತಗೋರಿ, ಒಂದು ಎಮ್ಮಿ ತಗೋರಿ, ಯಾವಾಗಲೂ ತಗೋರಿ. ಏನ್ರಿ? ಒಂದು ಏನ್ ಮಾಡಿದ್ದೆ ನಾವು ಮಾಡ್ತೀವಿ, ಅದನ್ನು ತಿಂತದ, ಅದಕ್ಕೆ ಚಿತ್ತದ ಅಂತಾರ, ನಾವಿಟ್ಟು ಉಣ್ತೀವಿ ಅಂತೀವಿ. ನಾವು ಎದರೊಳಗಿಂದ ದೊಡ್ಡವರು ಮನುಷ್ಯ ಶ್ರೇಷ್ಠವಾಗಿರ್ತೀವಿ ಜನ ಮಾತುಕೊಂಡು ಕರೀತಾರಲ್ಲ. ಪ್ರಾರಂಭ ದಿವಸ ನಿಮಗೊಂದು ಮಾತು ಹೇಳಿಕೆ ಇಷ್ಟಪಡ್ತೀನಿ. ನಾವು ಎದರಾಗಿಂದ ದೊಡ್ಡವರು ಅನ್ನೋದನ್ನ ನಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತಿತ್ತು. ಈಗ ಪ್ರಾಣಿಗಳು ದನನ ಕುಡ್ದ ನಾವು ಕುಡ್ದಂತ ಉಣ್ತೀವಿ. ಈಡ್ಯಾವ ತಿಂತಾವ ತಿಳ್ಕೊಂತಾರ, ನಾವಿಟ್ಟು ಉಣ್ತೀವಿ ಅಂತ ತಿಳ್ಕೊಂತೀವಿ. ಅವಿಟ್ಟದ ಕಣಿಕಿ ತಿಂತಾವ, ಹುಲ್ಲು ತಿಂತಾವ. ನಾವಿಟ್ಟದ ತೊತ್ತರದ ಮೈಸೂರು ಪಾಕ, ಗುಲಾಬ್ ಜಾಮೂನ ಏನ್ರಿ? ನಾವೆಲ್ಲ ಇಂಥ ಚಲೋ ಮಾಡ್ಕೊಂಡು ತಿಂತೀವಿ. ಅವನು ತಿಂತಾವ, ನಾವು ತಿಂತೀವಿ. ಮೊದಲ ನಾವೊಂದು ಮಾತು ಕೇಳ್ತೇನೆ, ಹಳ್ಳಿ ಒಳಗೊಂದು ಗಾದಿ ಮಾತಿತ್ತವಾಗ, ಊಟ ಬಲ್ಲವರಿಗೆ ರೋಗ ಇಲ್ಲ, ಮಾತು ಬಲ್ಲವರಿಗೆ ಜಗಳಿಲ್ಲ ಹಾಕಿಕೊಂಡಂತ. ನಿಮ್ಗೂ ಗೊತ್ತಿರಬೇಕು ಈ ಮಾತ. ಯಾವನಿಗೆ ಊಟ ಮಾಡಕ್ಕೆ ಬರ್ತದ ಅವನಿಗೆ ರೋಗ ಇರಂಗಿಲ್ಲ, ಯಾವ ಮಾತಾಡಕ್ಕೆ ಬರ್ತದ ಅವನಿಗೆ ಜಗಳಿಲ್ಲ. ನಾ ಸುಮ್ಮನೆ ನಿಮಗೆ ಗಂಗಾವತಿ ಪಟ್ಟಣದೊಳಗೆ ಒಂದು ಪ್ರಶ್ನೆ ಕೇಳ್ತೇನೆ ನಮಗ, ನಿಮ್ಮಲ್ಲಿ ಗಂಗಾವತಿ ಪಟ್ಟಣದ ಒಳಗೆ ದನ ದವಾಖಾನೆ ಹಚ್ಚವ, ಮನುಷ್ಯರ ದವಾಖಾನೆ ಹಚ್ಚವ? ಯಾರ ದವಾಖಾನೆ ಹಚ್ಚವ? ಮನುಷ್ಯರು. ಎಷ್ಟು ದವಾಖಾನೆಗಳು ಅಂದ್ರೆ ಎಷ್ಟು ಮಂದಿ ಡಾಕ್ಟರು? ಈ ಇವತ್ತಿನ ದಿವಸ ನಮ್ಮ ಭಾರತ ದೇಶದೊಳಗೆ ಅತಿ ಶ್ರೀಮಂತರು ಯಾರು ಒತ್ತಿಕೊಂಡ್ರ ಒಂದು ಕಡೆಗೆ ಡಾಕ್ಟರ್. ಕರೋನಾ ಬಂದಾಗ ಎಷ್ಟು ಗಳಿಸೋದು, ಚಿಕನ್ ಗುನ್ನೆ ಬಂದಾಗ ಎಷ್ಟು ಗಳಿಸೋದು. ನಾವೊಂದು ಮಾತು ಕೇಳಕ್ಕೆ ಇಷ್ಟಪಡ್ತೀನಿ, ಮನುಷ್ಯರ ಡಾಕ್ಟರ್ ಎಷ್ಟು ಮಂದಿ, ದನಗಳಿಗೆ ಎಷ್ಟು ಮಂದಿ ಅರಿ?
ಬಾಳೆಬಾಳದ ನಿಮ್ಮ ತಾಲೂಕಿನಾಗ ಅಂತ ಒಂದು ದವಾಖಾನೆ ಏನ್ರಿ, ಅದಕ್ಕೆ ನೆಗಡಿ ಬಂದಂದ್ರೆ ಅವನೇ ತುಚ್ಚಬೇಕು, ಊರಿಗೆ ಬಂದವಂದ್ರೆ ಅದನ್ನೇ ತುಚ್ಚಬೇಕು. ನಮ್ದು ಹಂಗಲ್ಲ, ಕೈ ಡಾಕ್ಟರ್ ಬೇರೆ, ಕಾಲಿನ ಡಾಕ್ಟರ್ ಬೇರೆ, ಕಣ್ಣಿನ ಡಾಕ್ಟರ್ ಬೇರೆ. ಏನು ಒಂದ ಎರಡು ನಮಗೆ ರೋಗ ಎಲ್ಲರೂ ಕೇಳಿ, ನಿಮ್ಗೆ ಗಂಗಾವತಿ ಸಾವುಕಾರ ಮನೆಯಾಗ ಎಮ್ಮಿ ಶುಗರ್ ಆಗ್ಯದ, ಚಕ್ರ ಬಂದು ಕೇಳಿ ಬಂದ ಎಮ್ಮಿ ಏನ್ರಿ, ಎಮ್ಮಿಗೆ ಶುಗರ್ ಆಗ್ಯದ ಕೇಳಿರಿ, ಇಲ್ರಿ ತಾತ ಇಲ್ಲೇ ನಮ್ಮ ಮಗ್ಗಲ್ ಹಳ್ಳಿಯಾಗ ನಾವು ಸಾವುಕಾರ ಮನೆಯಾಗ ಕ್ವಾಣಿ BP ಆಗ್ಯದ, ಚಕ್ರ ಬಂದು ಕೇಳಿ ಬಂದು. BP ನಮಗೆ, ಶುಗರ್ ನಮಗೆ ಏನ್ರಿ. ಈಗ ಇತ್ತಿತ್ತಾಗರೆ ಯಾರು ಸುದ್ದಿಲ್ಲ, ಎಲ್ಲರೂ ಕಾಲ್ ಆಟೋಡಿಗಾರ ನೋಡ್ರಿ. ಈಗ ಬಹಳ ಮಂದಿ ಪ್ರೋತ್ಸಾಹ ಬರಲ್ಲ, ಅದೇ ಕಾರಣ. ನಾ ಕೇಳಿದ್ವಿ ಬೆಳಿಗ್ಗೆ 5 ರೂಪಾಯಿ ಯಾಕೆ ಬಂದ್ರೆ ಖಾಲಿ ಮೊಳಕಾಲ ಆಟೋಣಿಗೆ ಬಗ್ಗೆ ನಮಸ್ಕಾರ ಮಾಡಕ್ಕಾಗಲ್ಲ, ಮಣಿ ಹೆಚ್ಚಿ ನಮಸ್ಕಾರ ಮಾಡಕ್ಕಾಗಲ್ಲ, ಬೆನ್ನೆ ಹೇಳ್ಕೊಡೋದ್ರಂತ. ಮುಂಜಾನೆ ಎತ್ತು ಕೂಡ ಒಬ್ಬರ ಸೀದಾ ಹೇಳ್ತೀವಿ ನೋಡ್ರಿ, ಹಿಂಗೆ ಹಾಸಿಗೆ ಅಂತ ಕೂಡ ಮೈ ಒಡ್ಡ ಮುರುಗೋ ದೇವೋ ಯಪ್ಪು. ಒಬ್ರು ಶಿವಶಿವ ತಗೊಂಡು ಹೇಳಂಗಿಲ್ಲ, ಯಾರು ದೇವ್ರನ್ನ ಹೇಳಂಗಿಲ್ಲ. ಬರೀ ನಾವೆಲ್ಲ ಮೈಗೆ ನೋವು ತಗೊಂಡು ಹೇಳ್ತೀವಿ, ಆ ರೋಗ ಈ ರೋಗ ತಂದು ಹೇಳ್ತೀವಿ. ಯಾಕಿಟ್ಟೆಲ್ಲ ಮನುಷ್ಯನಿಗೆ ರೋಗ ತಿಳ್ಕೊಳೋದ? ಪ್ರಾಣಿಗಳು ತಿರುವುದನ್ನು ಕಲ್ತಾವ, ನಾವು ತಿರುವುದನ್ನು ಕಲ್ತಿಲ್ಲ. ಯಾವ್ದ್ರಿಂದ ಲಗ್ನಿತ್ತು, ಕುಬಸಿತ್ತು, ಏನ್ರಿ ಇತ್ತು ಹೋಗಿರ್ತೀವಿ, ಯಥೇಚ್ಛ ತಿನ್ನೋದು. ಅವ ಮಗ್ಗದಾಗಿದ್ದು ಗೆಳೆ ಹೇಳ್ತಾನೆ, ದೋಸ್ತ ಬೇಡ ಶುಗರ್ ಅಂದ್ರೆ ಅವಕ್ಕೆಲ್ಲ ಗುಳಿಗೆ ಬಂದವನ ಹೆಣ ಅಂತ, ಅವಕ್ಕೆಲ್ಲ ಗುಳಿಗೆ ಬಂದವ. ಉಣದು 50 ರೂಪಾಯಿದು, ಮನೆಗೆ ಬಂದು ಹೆಂಡತಿ ಹೇಳೋದು, ಯಾಕೋ ಇವತ್ತು ಹೊಟ್ಟೆನೆ ಟುಂಟು ಅನ್ನಕ್ಕೆ. ಏನ್ ಮಾಡ್ಬೇಕಾಕೆ ಡಾಕ್ಟರ್ ನರ್ಸ್ ಏನ್ರಿ, ಹೆಂಡತಿ ಬಂದು ಹೊಟ್ಟೆ ಕಾಸಿ ತೋರಿಸಿದ್ರು ಟುಂಟು. ದಿನಾದ 50 ರೂಪಾಯಿದು, ದವಾಖಾನೆಗೆ ಹಾಕಿದ್ರೆ 5 ರೂಪಾಯಿ. ಇದು ಅಲ್ಲ, ಇದು ನಾವು ಊಟ ಮಾಡೋದನ್ನು ಕೊಡದ ಕಲ್ತಿಲ್ಲ, ಬೇಡ ನಿದ್ದೆ ಮಾಡೋದ್ರಲ್ಲಿ ಕಲ್ತೀವಿ. ನಾವು ಪ್ರಾಣಿಗಳು ನಿದ್ದೆ ಮಾಡೋದಾಗ ನಮ್ಗೆ ಮಾಡಕ್ ಬರಂಗಿಲ್ಲ. ಏನ್ ನೀವು ಮಲ್ಕೊಳ್ಳೋದು ನೋಡ್ತೇವೆ, ನಮ್ಮ ಮನಾರ ಹಾಸಿಗೆ ಮೇಲೆ ಮಲ್ಕೊಂಡಿರ್ತೀವಿ, ಒಂದೊಂದು ನಿದ್ದೆ ಗಂಡ ಉಳ್ಕೊತ್ ಹೋಗಿರ್ತಾವ ನೋಡ್ರಿ, ಉಳ್ಕೊತ್ ಹೋಗಿರ್ತಾವ. ಬೆಳಗನ ಬಡಬಡಿಸ್ತಾವ, ಹಗಲತ್ತು ಏನ್ ಮಾಡಿರ್ತಾನೆ ಬೆಳಗನ ಅದೇ ಮಾಡವ. ಏನ್ರಿ ಕಿರಾಣಿ ಅಂಗಡಿ ನಡೆಸಿದ್ರೆ ಬೆಳಗನ ಕಿರಾಣಿ ಅಂಗಡಿನೇ ನಡೆಸಾವ. ಏನ್ರಿ ಏನು ನೌಕರಿ ಮಾಡಿದ್ರೆ ಬೆಳಗನ ಅದನ್ನೇ. ಎಮ್ಮಿ ಕಾಯಿ ತಿಂದ ಬೆಳಗನ ಎಮ್ಮಿನ ಕಾಯಿ. ನಮಗೆ ನಿದ್ದೆ ಮಾಡೋಕೆ ಕೂಡ ಬರಂಗಿಲ್ಲ. ಸುಮ್ಮನೆ ಒಂದು ಉದಾಹರಣೆ ಹೇಳ್ತೇನೆ ನಿಮಗೆ. ಈ 1-2 ವರ್ಷದಿಂದ ನಾನು ಬೆಂಗಳೂರು ಕುಡಿದಿದ್ದೆ. ಈ ರಿಸರ್ವೇಶನ್ ಸೀಟ್ ಇರ್ತಾವ, 3 ಮಂದಿ ಸೀಟ. ಆ ಕಡೆ ಕಿಟಕಿ ಕಡೆ ಒಬ್ಬ ಕೂತಾನ, ನಡಬರ್ಕ್ ಒಬ್ಬ ಕೂತಾನ, ಈ ಕಡೆ ಕಾಂಬದ ಕಡೆ ನನ್ನ ಸೀಟ. ಅದು ಗುಲ್ಬರ್ಗದಿಂದ ಬಿಡ್ತು, 9 ಗಂಟೆಗಿಂದ ಬಸ್ ಬಿಡ್ತು. ಮುಂದೊಂದು ಅರ್ಧ ಗಂಟೆ ಆಗಿಲ್ಲ, ನಡಬರ್ಕ್ ಕೂತವನು ನಿದ್ದೆ ಚಲವಾಯ್ತು. ಈ ನಿದ್ದೆ ಹೆಂಗ್ ಮಾಡ್ತಾರೆ ನಿಮ್ಗೆ ಗೊತ್ತಿದಲ್ರಿ. ಕೆಲವು ಮಂದಿ ಮುಂದಿನ ಸೀಟಿ ತಲೆ ಕೊಟ್ಟು ನಿದ್ದೆ ಮಾಡ್ತಾರೆ, ಕೆಲವು ಮಂದಿ ಹಿಂದಿನ ಸೀಟಿ ತಲೆ ಕೊಟ್ಟು ಕಾಲು ಚಾತಿ ಸೆಡದ ನಿದ್ದೆ ಮಾಡೋರು ಬೇರೆ. ಇನ್ನು ಕೆಲವು ಮಂದಿ ಬಾಯಿ ಮುಚ್ಚಿ ಕಣ್ಣು ತೆಗೆದು ನಿದ್ದೆ ಮಾಡೋರು ಬೇರೆ, ಕಣ್ಣು ಮುಚ್ಚಿ ಬಾಯಿ ತೆಗೆದು ನಿದ್ದೆ ಮಾಡೋರು ಬೇರೆ. ಅವ ಇವ್ ನಡಬರ್ಕ್ ಕೂತವ ಯಾವುದು ಮಾಡೋದಾಗೇನ. ಈಗ ಹೆಂಗ ಕೂತೀನಿ ಹಿಂಗೆ ಕೂತಂದ್ರೆ ತಲೆ ತರ್ತ ನಾನು ಡುಬ್ಬದ ಮ್ಯಾಗಿರ್ತಾರೆ. ನಾವೇದ್ರೆ ತಲೆ ತೆಗೆದು ಹಿಂಗೆ ಮೊದಲೇನ ತೆಳ್ಳ ಮನುಷ್ಯ, ಅವನು ತೆಲಿಯೋದು ಬೇಸ್ ಕೊಡ ಇದ್ದಾಗ ಅಂದ್ರಿ, ಕೊಡ್ತಾನೆ ಇದ್ದಾಗ ಅದ್ರ ತೆಲಿ ಕೆಟ್ಟದೇ ಬರ್ಬೇಕನ್ನ ಏನ್ರಿ. ಈ ಕೆಲವು ಮಂದಿ ಹೆಣ್ಮಕ್ಳು ವೆರೈಟಿ ಬ್ಯಾಗ್ ಅಂತ ಹಾಕೊಂಡಿರ್ತಾರ ನೋಡ್ರಿ, ನೀವು ಒಬ್ಬರು ನಡೀತಿರ್ತಾರಲ್ಲ, ಈ ವೆರೈಟಿ ಬ್ಯಾಗ್ ಎಲ್ಲದಾಗ್ಲೂ ಒಬ್ಬರು ನಡೀತಿರ್ತಾರಲ್ಲ, ರೂಢಿನ ಬಿಟ್ಟಿರ್ತದ. ಹಾಗಾಗಿ ಬೆಂಗಳೂರು ಮುಟ್ಟುತ್ತಾರೆ. ಇದು ಎಲ್ಲಿ ಅವ್ನು ತಲೆ ಹೊತ್ಕೊಂಡಂದ್ರೆ ಹಿಂಗೆ ನಡೆಯಕ್ಕೆ ಮಾಡ್ತಿರ್ತಾರೆ, ತಲೆ ತರ ಹಿಂಗೆ ಮಾತಾಡ ಅಂದ್ರೆ ಹೊತ್ಕೊಳ್ಳೋ ಮಾತಾಡ್ತಾರೆ. ಕಮ್ಮಿ ಎಲ್ಲ ಕಲಬುರಗಿ ಇದೆಂತ ಚಿತ್ರದುರ್ಗ ಬರುತ್ತಲ್ಲ, ಅವ್ನು ತಲೆ ಹೊತ್ಕೊಂಡು ಬಂದೆ. ಕಲಬುರಗಿ ಇದೆಂತ ಚಿತ್ರದುರ್ಗ ಬರುತ್ತಲ್ಲ, ಅವ್ನು ತಲೆ ಹೊತ್ಕೊಂಡು ಬಂದೆ. ಕೊನೆಗೆ ಸಾಕೈತಿ, ಏನ್ ಮಾಡ್ಲಿ, ಈ ಕೊಳ್ಳಾಗದ ನಿಂಗದಕಾಯಿ ಅಂತ ಏನಂತೀನಿ, ಅದಕ್ಕೆ ಕೊಳ್ಳಾಗಿ ನಿಂಗದಕಾಯಿ ತಗದಿ ಶಿವದಾರ ಕೈ ಚೂತೀನಿ, ತಲೆ ಬರ್ತದೆ ಒಟ್ಟು ಗಾಬಕಿನಿಂದ ನಿಂಗದಕಾಯಿ ಮುಚ್ಕೊಂಡು ಹೋಗ್ತೆ. ಒಂದು ಕೂಡ ತಲೆ ಹೊಡ್ಕೊಂಡಿದ್ದು, ಅದು ಆ ಕಡೆ ಹುಡುಕಲಾಗತ್ತೆ. ಏನು ಬಿತ್ತು, ಯಾರು ಹೊಡೆದ್ರ ಏನು ಗೊತ್ತಿಲ್ಲ. ಹೊಡೆದ ನಮ್ಮ ಮಗಲೇ ಕೂತೀನಿ. ಏನ್ರಿ ನಿಮಗೆ ಹ್ಯಾಂಗ ನಗು ಬರ್ಲಾಗತ್ತ, ನನಗೂ ಹಂಗೆ ನಗು ಬರ್ತಿತ್ತು. ಏನಾದ್ರು ನಕ್ರೆ ನನಗೆ ಹೊಡಿತದ್ರ ಕುಂತ ಏನ್ರಿ, ಸುಮ್ಮ ಕುಂತ ಎಷ್ಟೊತ್ತಿನ ಮ್ಯಾಗ ಹೀಗೆ ನೋಡ್ರೆ ಇಂಥ ಗುಂಪು ಎದ್ದಿತ್ತದ. ಅದು ನೀವು ಬೆಳಗ್ಗೆ ನಿಂತು ಬರ್ತಿತ್ತು, ಒಮ್ಮೆ ಯಾವಾಗ ನಿಂತು ಬರ್ತದೆ ಹೀಗೆ ಕೊಡ್ಸೋ ಮತ್ತೆ ಅದಕ್ಕೆ ತಲೆ ತುಂಬಿಸ. ಬೆಳಗ್ಗೆ ಮಕ್ಕಳು ಬಂದೆ, ಅವ ಎತ್ತರ ಬಂದ. ಮುಂಜಾನೆ ಬಸ್ನಿಂದ ಹೇಳಿದ್ರೆ 2 ಗಂಟೆಗೆ ಬೆಂಗಳೂರಾಗ ಇಳಿದು ಹೋಗಿ ನಾವು ಒಂದು ಕಡೆಗೆ ಹೋಗೋದಿತ್ತು. ಒಂದು ಆಟೋಕ್ಕೆ ಹೋಗಿ ಕುಂದ್ರಬೇಕು, ನನಕ ಮೊದಲು ಅವನಿಗೆ ಕೂತಾನೆ ಆಟೋಗೆ. ಮತ್ತೆ ಅವನು ನೋಡಿ ಎಕ್ಕೋ ಬ್ಯಾಡ ತಿಳ್ಕೊಂಡು ಮತ್ತೊಂದು ಆಟೋಕ್ಕೆ ವಾದಿನ ಪರಿಸ್ಥಿತಿ. ಯಾಕೆ ಇದನ್ನು ಹೇಳಬೇಕಂತಂದ್ರೆ, ಇದು ಹಾಸ್ಯಕತೆಗಳಲ್ಲ. ನಾವು ಜೀವನದೊಳಗೆ ನಿದ್ದೆ ಮಾಡೋದನ್ನು ಕೂಡ ನಾವು ಕಲ್ತಿಲ್ಲ. ಒಂದು ಪ್ರಾಣಿ ಒಂದು ಕಡೆಗೆ ಮಲ್ಕೋತು ಅಂತಂದ್ರೆ ಬೆಳಗಿನ ತನ ಕುಡಿದು ಎಲ್ಲಿನ ಕುಡಿದ ಹೋಗಿ ಪುಣ್ಯಾತ್ರೆ ಬೇಡ. ನಿದ್ದೆ ಮಾಡೋದ್ರಾಗ ದೊಡ್ಡವರಲ್ಲ, ಮಕ್ಕಳು ಹಡಿಯೋದ್ರೊಳಗೆ ದೊಡ್ಡವರು ಏನಂತ ಕೇಳಿದ್ರ, ಮಕ್ಕಳು ಹಡಿಯೋದ್ರೊಳಗೂ ದೊಡ್ಡವರಲ್ಲ. ಅಲ್ರಿ ಒಂದೊಂದು ಸರಿಯಾದ ಒಂದೊಂದು ಪ್ರಾಣಿಗಳು 100 ಮಕ್ಕಳಿಂದ ಹಡಿ ತೆಗೆದ ಪ್ರಾಣಿಗಳದಾವ, 50 ಹಡಿ ತೆಗೆದ ಮಕ್ಕಳು ಹಡಿ ತೆಗೆದ ಪ್ರಾಣಿಗಳದಾವೆ. ಅಟ್ಟಂತೂ ನಮ್ಮಿಂದ ಆಗಂಗಿಲ್ಲ. ಇದು ಯಾವ್ದ್ರಾಗ ಕೂಡ ದೊಡ್ಡವ ಅಲ್ಲ ಹತ್ತುಕೊಂಡಾಗ
ಏನ್ರಿ ನಾವು ಎದುರಾಗಿಂದ ಶ್ರೇಷ್ಠ ಹತ್ತುಕೊಳ್ಳೋದನ್ನ ಇಲ್ಲಿ ರಾಮಕೃಷ್ಣ ಪರಮಹಂಸರು ಅಂತಾರೆ, ಗದೆ ಬಿಕ್ಕರ್ತ ಹತ್ತುಕೊಳ್ಳೋದ್ರ ಇದನ್ನ ತಿನ್ನೋದು ಉಣೋದು ಮೋಸು ಮಸ್ತಿ ಮಾಡೋದು ನಿದ್ದೆ ಮಾಡೋದು ಎಲ್ಲ ಪ್ರಾಣಿಗಳನ್ನು ಮಾಡ್ತಾವ, ನೀನು ಮಾಡ್ತೀವಿ, ನೀ ಏನು ಹೊಸದು ಮಾಡೋದಾಗದ. ರಾಮಕೃಷ್ಣ ಪರಮಹಂಸರು ಅಂತಾರೆ, ಎಲ್ಲಿಯ ಪರಂತರವಾಗಿ ನೀ ಜೀವನ ಅಂದ್ರೆ ಏನು ಅಂತ ಅನ್ನೋದನ್ನ ತಿಳ್ಕೊಳಂಗಿಲ್ಲ, ಅಲ್ಲಿಯ ಪರಂತರವಾಗಿ ನನ್ನ ಆಶ್ರಮದಿಂದ ತಿರುಗಿ ಬರಬೇಡ ತಂದು ಆಶ್ರಮದಿಂದ ಹೊರಗಾಗ್ತದೆ. ಯಾವಾಗಿನ ಆಶ್ರಮದಿಂದ ಹೊರಗೆ ಬಂದ ಊರೊಳಗೆ ಇರ್ತವೆ ಹಿರಿಯರಿಗೆಲ್ಲ ಕೇಳ್ತಾನೆ, ಕಾಕ ಜೀವನ ಅಂದ್ರೆ ಏನು? ಅವ್ರು ಹಿರಿಯರನ್ನ ಹೇಳ್ತಾರೆ, ಏನ್ ಜೀವನಪ್ಪ, ಕಾಟಿ ದುಡಿಯೋದು ದನ ತಿನ್ನೋದು ಒಂದ್ ದಿವಸ ಯಾರಿಗೆ ಕೇಳಿದ್ರು ತಿನ್ನೋದೇ ಹೇಳಕತ್ತು. ಇವಂದ ಇದು ಯಾರಿಗಿನ ಕೊಡದೆ ಕೇಳೋದೇ ಬೇಡ ತಿಳ್ಕೊಳ್ಳೋದು. ಕೊನೆಗೆಂದ ನಾವು ಏನ್ ಮಾಡ್ದ, ಕಾಡಿಗೆಂದ ಬಂದ, ಅರಣ್ಯಕ್ಕೆಂದ ಬಂದ. ಲಕ್ಷ ಕೊಡ್ರಿ ಎಷ್ಟು ಚೆನ್ನಾಗೈತೆ ಅಂತ ಕೇಳೋದಕ್ಕೆ ಜೀವನ. ಯಾವಾಗಿಂದ ಕಾಡಿಗೆಂದ ಬಂದ ಆ ಕಡೆ ಈ ಕಡೆ ತಿರುಗಾಡ್ಲಿಕ್ಕತ್ತ. ಸುಮಾರು ದಿವಸ ಆಯ್ತು, 2 ದಿವಸ ಆಯ್ತು, 3 ದಿವಸ ಆಯ್ತು, ಕಾಡಿನೊಳಗಿಂದ ತಿರುಗಾಡಕತ್ತ. ಹಿಂಗೆ ತಿರುಗ್ತಾ ಇರುವಂತ ಪ್ರಸಂಗದ ಒಳಗ ಆ ಕಾಡಿನೊಳಗಿಂದ ಒಂದು ಹೂವಿನ ಗಿಡ ಇತ್ತು. ಒಂದು ಹೂವಿನ ಗಿಡ, ಸಣ್ಣ ಹೂವಿನ ಗಿಡ. ಆ ಗಿಡದೊಳಗಿಂದ ಒಂದು ಹೂವ ಎಷ್ಟು ಚೆನ್ನಾಗಿದ ಅರಳಿ ನಿಂತಿತ್ತಲ್ಲ, ನೋಡ್ಲಿಕ್ಕಂದ 2 ಕಣ್ಣು ಸಾಲು ಅಷ್ಟು ಚಂದ ಕಾಣಕತ್ತಿತ್ತು ಹೂವ. ನೋಡ್ದ, ಏನು ಭಗವಂತನ ಸೃಷ್ಟಿಪ, ಎಷ್ಟು ಚಂದದ ಹೂವು ಅರಳಿ ನಿಂತದಲ್ಲ. ಅದನ್ನು ಸಮೀಪದಿಂದ ಹೋಗಿ ನೋಡಬೇಕಂತಕೊಂಡು ಹೋಗೋದ್ ಒಳಗೆ ಅಲ್ಲಿ ಇನ್ನೊಂದು ಆಶ್ಚರ್ಯ ಏನಾಗಿತ್ತು ಅಂತಕೊಂಡು ಕೇಳಿದ್ರೆ, ಆ ಹೂವಿನ ಮೇಲೆ ಒಂದು ನೊಣ ಕುಂತಿತ್ತು. ಹೂವಿನ ಮೇಲೆ ಒಂದು ನೊಣ ಕುಂತಿತ್ತು. ನೊಣಗಳನ್ನು 2 ಅದಾವ. ಒಂದು ಹೇಸಿಗೆ ಮೇಲೆ ಕುಂದಿರ್ತಕ್ಕ ನೊಣನೇ ಬೇರೆ, ನಾವು ದಿನನಿತ್ಯ ನೋಡ್ತೀವಲ್ಲ, ಇವೆಲ್ಲ ಹೇಸಿಗೆ ಮೇಲೆ ಕುಂದಿರ್ತಕ್ಕ ನೊಣ. ಆದ್ರೆ ಆ ಹೂವಿನ ಮೇಲೆ ಕುಂದಿರ್ತಕ್ಕ ನೊಣ ಯಾವುದು ಅಂತಕೊಂಡು ಕೇಳಿದ್ರೆ, ಜೇನು ನೊಣ ಹೂವಿನ ಮೇಲೆ ಕುಂತಿತ್ತು. ನೋಡ್ದ, ಏನಿದು ಹೂವಿಗೆ ಜೇನು ನೋಡಕ ಏನು ಸಂಬಂಧ ಐತಿ ಎತ್ತಿಕೊಂಡು ವಿಚಾರ ಮಾಡ್ದ. ಹೋಗಿ ಜೇನು ನೋಡಕ್ಕೆ ನಮ್ಮ ಕೈ ಮುಗಿತಾರೆ. ಜೇನು ನೋಡವೆ, ನನ್ನೊಂದು ಪ್ರಶ್ನೆ ಅದ, ನನ್ನ ಪ್ರಶ್ನೆಗೆ ನೀವು ಉತ್ತರ ಕೊಡಬೇಕು ಅಂತಂದು ಜೇನು ನೊಣಕ್ಕೆಂದ ಪ್ರಶ್ನೆ ಮಾಡಕತ್ತ. ಅವಾಗ ಜೇನು ನೊಣ ನಗಲಿಕ್ಕತ್ತುವಲ್ಲ, ವೇದ ಆಗಮ ಉಪನಿಷತ್ತುಗಳೆಲ್ಲ ಮನುಷ್ಯ ಜನ್ಮನ ಶ್ರೇಷ್ಠ ಹತ್ತುಕೊಂಡು ಹೇಳ್ತವೆ. ಅಂತೂರೊಳಗೆ ನನ್ನಂತ ಸಣ್ಣದೊಂದು ಕ್ರಿಮಿ ನಾನು, ನನಗೆ ಬಂದ ನಿನ್ನಂತ ಶ್ರೇಷ್ಠವಾಗಿರ್ತಕ್ಕಂಥ ಮನುಷ್ಯ ನನಗೆಲ್ಲ ಪ್ರಶ್ನೆ ಮಾಡಕತ್ತಿಯಲ್ಲ, ಆಯ್ತು ಏನ್ ಕೇಳ್ತಿ ಕೇಳುವತ್ತುಕೊಂಡಾಗ ಏನಿಲ್ಲ, ಜೀವನ ಅಂದ್ರೆ ಏನು ಅಂತ ಕೇಳೋದು. ಒಂದು ಜೇನು ಜೀವನ ಅಂದ್ರೆ ಏನು, ಯಾವಾಗಿಂದ ಜೀವನ ಅಂದ್ರೆ ಏನು ಅಂತಕೊಂಡು ಕೇಳಿದಾಗ ಜೇನು ನೊಣ ನಗಲಿಕ್ಕತ್ತು. ಮನುಷ್ಯ, ನಿನ್ನ ಜೀವನ ಬಗ್ಗೆ ನನಗೆ ಅದು ಗೊತ್ತಿಲ್ಲ, ನಿನ್ನ ಜೀವನ ಅಂದ್ರೆ ಏನು ನನಗೆ ಗೊತ್ತಿಲ್ಲ, ಆದ್ರೆ ನನ್ನ ಜೀವನದ ಬಗ್ಗೆ ಹೇಳುವುದ್ರೆ ಹೇಳ್ತೀನಿ, ನನ್ನ ಜೀವನದ ಬಗ್ಗೆ ಹೇಳೋದ್ರೆ ಹೇಳ್ತೀನಿ. ಹೋಗ್ಲಿ ನಿನ್ನ ಜೀವನ ಬಗ್ಗೆ ಹೇಳುವಂತಕೊಂಡಾಗ ಅವಾಗ ಆ ಜೇನು ಎಷ್ಟು ಚೆನ್ನಾಗಿದ್ದ ಉತ್ತರ ಕೊಡ್ತದೆ. ಮಾನವ ಮನುಷ್ಯ ನನ್ನ ಜೀವನ ಏನು ಅಂತ ಕೊಡದೆ ಕೇಳಿದ್ರೆ, ಹೂವಿನಿಂದ ಹೂವಿಗೆ ಹಾರ್ತೀನಿ, ಆ ಹೂವಿನೊಳಗಿರ್ತಕ್ಕಂಥ ಮಕರಂದವನ್ನು ಹೀರ್ಕೊಂಡು ತರ್ತೀನಿ, ಅದನ್ನು ತಂದು ಒಂದು ಗೂಡಿನೊಳಗೆ ಅದು ಇಟ್ಟು ಏನಿ ನಾನು ತಂದಿಟ್ಟಿರ್ತಕ್ಕಂಥ ಮಕರಂದವನ್ನ ಅದನ್ನು ಜೇನುತುಪ್ಪವಾಗಿ ಅದು ಪರಿವರ್ತನೆ ಮಾಡ್ತೇನೆ. ಇಷ್ಟೆಲ್ಲ ಕಷ್ಟಪಟ್ಟು ಜೇನುತುಪ್ಪವನ್ನು ತಯಾರು ಮಾಡಿರ್ತಕ್ಕಂಥದನ್ನ ನಾನೇ ತಯಾರು ಮಾಡಿರ್ತಕ್ಕಂಥ ನಾನೇ ತಿನ್ನಾಡಿದರೆ 4 ಜನ ಮಾನವ ತಿಂದು ಖುಷಿ ಪಡ್ತಾರಲ್ಲ, ಅವ್ರು ನೋಡಿ ನಾ ಖುಷಿ ಕೊಡ್ತೇನೆ. ಇದು ನನ್ನ ಜೀವನ ಅಂತ. ಏನ್ ಜೀವನ? ಒಂದು ಜೇನು ನೋಡೋದ ಜೀವನ. ಅದೇನಂತಂದ್ರೆ, ಇಟ್ಟು ಕಷ್ಟಪಟ್ಟು ಜೇನುತುಪ್ಪವನ್ನು ತಯಾರು ಮಾಡ್ತೀನಿ. ಆಗ ನಾನು ತಯಾರು ಮಾಡಿರ್ತಕ್ಕಂಥ ಜೇನುತುಪ್ಪವನ್ನು ನಾನೇ ಕುಡಿಲಾರ್ದೇನೆ, ನಾನೇ ತಿನ್ನಾಡ್ದೇನೆ. 4 ಜನ ಮನುಷ್ಯರು ನೀವೆಲ್ಲ ತಿಂದು ಖುಷಿ ಪಡ್ತೀರಲ್ಲ, ನೀವು ತಿಂದು ಖುಷಿ ಪಡೋದನ್ನ ನೋಡಿ ನಾ ಖುಷಿ ಪಡ್ತೀನಲ್ಲ, ಇದು ನನ್ನ ಜೀವನ ಅಂತ ತಿಳ್ಕೊಳಂತ. ಜೇನು ನೋಡಕ್ಕೂ ಮನುಷ್ಯನ ಜೀವನಕ್ಕೆ ಎಷ್ಟು ವ್ಯತ್ಯಾಸ ಆದ್ರೆ ಇವಾಗ ಜೇನು ನೋಡದ ಜೀವನಕ್ಕೂ ಮನುಷ್ಯನ ಜೀವನಕ್ಕೂ ವ್ಯತ್ಯಾಸ ಇದಿಲ್ಲ. ಸ್ವಲ್ಪ ಮುಂದಕ್ಕೆ ಬಂದ ಒಂದ ಗೋಮಾತೆ ಸಿಕ್ತು, ಆಕಳು ಸಿಕ್ತು, ಹೋಗಿ ಅಂತ ಕೈ ಮುಗಿತಾನೆ, ಹೇ ಗೋಮಾತೆ ಜೀವನ ಅಂದ್ರೆ ಏನು ಗೊತ್ತುಕೊಂಡಾಗ ಗೋಮಾತೆ ಅಂತದೆ. ನಿನ್ನ ಜೀವನ ಗೊತ್ತಿಲ್ಲ, ನನ್ನ ಜೀವನ ಏನು, ಕಾಡು ಮೇಡುಗಳನ್ನು ತಿರುಗುತ್ತೇನೆ, ಕಸಗಡ್ಡಿಗಳನ್ನು ತಿಂದು ಬರ್ತೀನಿ, ನನಗೆ ದ್ವಾಟ ಮಾಡಿರ್ತಕ್ಕಂಥ ಮನಿ ಮಾಲಕರಿಗೆ ಬಕೆಟ್ಗಳನ್ನ ಹಾಲು ಕೊಡ್ತೀನಿ, ನಾನು ಕೊಟ್ಟಿರ್ತಕ್ಕಂಥ ಹಾಲನ್ನು ನಾನು ಕುಡಿಲಾಡ್ದೇನೆ, ಆ ಮನೆಗಿರ್ತಕ್ಕಂಥ 4 ಜನ ಹಾಲು ಕುಡಿ ತೃಪ್ತಿ ಪಡ್ತಾರಲ್ಲ, ಅವ್ರು ನೋಡಿ ನಾನು ಖುಷಿ ಪಡ್ತೀನಿ. ಇದು ಆಕಳ ಜೀವನ. ಸ್ವಲ್ಪ ಮುಂದೆ ಒಂದು ಮಾವಿನ ಮರ ಇತ್ತು, ಚೆನ್ನಾಗಿದೆ, ಹಣ್ಣು ಬಿಟ್ಟಿತ್ತು. ಹೋಗಿ ಮಾವಿನ ಮರಕ್ಕೆ ಅಂತ ಕೇಳ್ತಾನೆ, ಮಾವಿನ ಮರವೇ ಜೀವನ ಅಂದ್ರೆ ಏನು ಹೊತ್ತುಕೊಂಡು ಕೇಳಿದಾಗ ಮಾವಿನ ಮರ ಅಂತದೆ, ಇಷ್ಟೆಲ್ಲ ಸಿಹಿಯಾಗಿರ್ತೀನಿ ಹಣ್ಣು ಬಿಡ್ತೀನಲ್ಲ, ನಾನು ಬಿಟ್ಟಿರ್ತಕ್ಕಂಥ ಹಣ್ಣನ್ನು ನಾನು ತಿನ್ನಾಡ್ದೇನೆ 4 ಜನ ಮನುಷ್ಯರ ತಿಂದು ಖುಷಿ ಪಡ್ತಾರಲ್ಲ, ಇದು ನನ್ನ ಜೀವನ. ಒಂದು ಮರದ ಜೀವನ, ಒಂದು ಆಕಳದ ಜೀವನ, ಒಂದು ಜೇನು ನೊಣದ ಜೀವನ. ಇವೆಲ್ಲರೂ ಕೂಡ ಜಗತ್ತಿನೊಳಗಿರ್ತಕ್ಕಂಥ ಗಿಡ ಮರಗಳನ್ನು ಮೊದಲು ಮಾಡಿಕೊಂಡು ಮನುಷ್ಯನಿಗೆಲ್ಲ ಕೂಡ ಉಪಕಾರಿ ಅದಾವಲ್ಲ. ಹಾಗಾದ್ರೆ ಈ ಮನುಷ್ಯ ಯಾರಿಗೆಲ್ಲ ಉಪಕಾರಿ ಅದಲ್ಲ? ಯಾರಿಗೆ ಉಪಕಾರಿ ಅದಲ್ರಿ? ತಾನು ಕಷ್ಟಪಟ್ಟು ತಾನು ಬೆಳೆಸಿ ಇಷ್ಟೆಲ್ಲ ಮಾಡಿ ಇನ್ನೊಬ್ಬರಿಗೆ ಉಪಕಾರ
ಉಪಕಾರ ಮಾಡತಕ್ಕಂಥ ಒಂದು ಜೇನು ಮರ ಇದೆ, ಮಾವಿನ ಮರ ಇದೆ, ತೆಂಗಿನ ಮರ. ಜಗತ್ತಿನ ಇತಿಹಾಸದೊಳಗದ ಎಲ್ಲ ಮರಗಳದಾವೆ, ಎಲ್ಲ ಹರಿತಕ್ಕ ನದಿಗಳಿಗೆಲ್ಲ ಮನುಷ್ಯನಿಗೆಲ್ಲ ಉಪಕಾರಿಗಳದಾವೆ. ಆದ್ರೆ ಶ್ರೇಷ್ಠವಾಗಿರ್ತಕ್ಕಂಥ ಮನುಷ್ಯನ ಜನ್ಮದೊಳಗೆಲ್ಲ ಹುಟ್ಟಿ ನಾವು ಯಾರಿಗೆ ಉಪಕಾರ ಇದೀವಿ? ಒಂದು ಕಿಸೆದಾಗ 4 ರೂಪಾಯಿ ಇದ್ರೆ ಸಾಕು, ನಮ್ಮ ಸೊಕ್ಕೆ ಬಾಳ ಏನ್ರಿ. ಮನೆಯದ ಒಂದು ಮಾತೈತಿ, ನಮ್ಮಲ್ಲಿ ಒಂದು ಹುಡುಗ ಇತ್ತು. ನಮ್ ಕಡೆ ನಿಮ್ ಕಡೆ ಹೆಂಗ್ ತಾತ್ ನೋಡಂತೀವಿ, ನಮ್ ಕಡೆ ಅಪ್ಪಾಜಿ ಅಂತ ಕರಿತಾರ ನಮ್ಮನ್ನ. ಅಪ್ಪಾಜಿ ಒಂದ್ 200 ರೂಪಾಯಿ ಕೊಡ್ರಿ ಅಂತ. ಯಾಕೆ ಅಂದ್ರೆ ನನ್ನ ಮಗನಿಗೆ ಆರಾಮಿಲ್ಲ, ದವಾಖಾನಿಗೆ ಹೋಗ್ಬೇಕು ಅಂತ. ಆಯ್ತು ಬಿಡಪ್ಪ ಅಂತ ಕೊಡೋನು. ಮಕ್ಕಳಿಗೆ ಆರಾಮಿಲ್ಲ, 200 ರೂಪಾಯಿ ಕೊಟ್ಟಿವಿ. ಅವನಿಗೆ ಮಗನಿಗೆ ಆರಾಮಿದ್ದಿಲ್ಲ ಅಂತೇನೋ, ಆರಾಮಿತ್ತು ಹುಡುಗ, ಅವನಿಗೆ ಬೇಕಾಗಿ ಕುಡಿಲಾಕ ಏನ್ರಿ. ಅವನಿಗೆ ಮಕ್ಕಳಿಗೆ ಏನಾಗಿದೆ, ಮಗ ಆರಾಮಿ ಅದ ಮನ್ಯಾಗ, ಅವನಿಗೆ ಬೇಕಾಗಿ ಕುಡಿಲಾಕ. ಯಾವಾಗ 200 ರೂಪಾಯಿ ಮಕ್ಕಳಿಗೆ ಕೊಟ್ಟಿವಿ ನಾವು. 200 ರೂಪಾಯಿ ತಗೊಂಡ ಹೋಗಿ ಅದ್ರಾಗ ಒಂದು 100 ರೂಪಾಯಿದಾಗ ಕುಡ್ದಾನ. ಕುಡಿದು ಮತ್ತೆ 100 ರೂಪಾಯಿ ಕಿಸಾಗಿ ಇಟ್ಕೊಂಡು ಇವನಿಗೊಬ್ಬ ದೋಸ್ತ. ಕುಡಿಯೋರಿಗೆ ಗೆಳೆಯರು ಭಾಳ ಏನ್ರಿ, ಕುಡಿಯೋರಿಗೆ ಅಂದ್ರೆ ಗೆಳೆಯರು ಭಾಳ. ಇವತ್ತು ಬೆಳಗಿನ ಜಾವದೊಳಗ ನಮ್ಮ ಎಲ್ಲ ಪೂಜ್ಯರು ನಿಮ್ಮ ಓಣಿಗಳೊಳಗ ಏನ್ರಿ, ಟೀಚರ್ಸ್ ಕಾಲೋನಿ ಅಥವಾ ಶಿಕ್ಷಕರ ಕಾಲೋನೊಳಗ ಇವತ್ತೆಲ್ಲ ಪೂಜ್ಯರು ಏನ್ರಿ 25-30 ಜನ ಮಠಾಧೀಶರು ನಿಮ್ಮ ಗಲ್ಲಿಗೆಲ್ಲ ಬಂದ್ರು. ಎದಕ್ಕಾಗಿ ಬಂದ್ರು ಅಂತ ಕೂಡ ಕೇಳಿದ್ರ, ನಿನ್ನಿನ ದಿವಸದ ಶಾಸ್ತ್ರೀಯದವರು ಒಂದು ಮಾತು ಹೇಳಿದ್ರು. ಅಪ್ಪ, ನಿಮ್ಮಿಂದ ನಮ್ಗೆ ರೊಕ್ಕ ಬೇಕಾಗಿಲ್ಲ, ನಿಮ್ಮಿಂದ ಬಂಗಾರ ಬೇಕಾಗಿಲ್ಲ, ನಿಮ್ಮಿಂದ ಬೆಳ್ಳಿ ಬೇಕಾಗಿಲ್ಲ ಏನ್ರಿ. ಒಬ್ಬ ವ್ಯಕ್ತಿಯದ ಕುಡಿಯೋದು ಬಿಟ್ಟು ಅಂತ ತಿಳ್ಕೊಂಡ್ರ ನಮಗೆ 1 ಕೋಟಿ ರೂಪಾಯಿ ಕೊಟ್ಟಿಟ್ಟದ ಖುಷಿ ಬರ್ತದ ಅಂತ ತಿಳ್ಕೊಂಡು. ಯಾಕಂದ್ರೆ ನೀವು ಒಳ್ಳೆಯವರಾದ ಏನ್ರಿ, ಈ ಜಗತ್ತೆಲ್ಲ ಒಳ್ಳೆಯವರಾಗಿರ್ತಾರ. ನೀವು ಒಬ್ಬದ ಚಟ ಬಿಟ್ಟು ತಿಳ್ಕೊಂಡ್ರ ಒಂದು ಮನಿತನ ಚೆನ್ನಾಗಿ ನಡೀತದ, ಹೌದಲ್ರಿ. ಅವು ಕುಡಿಯಕತ್ಕೊಂಡು ನಾವು ಕುರ್ತ್ಕೊಂಡ ಮಠಗಳಿಗೆ ಬರ್ತಾರ. ಯಾಕ್ರಿ ಬರ್ತಾರ, ನಿಮ್ ಕಡೆ ಬರ್ತಾರಲ್ಲ ಗೊತ್ತಿಲ್ಲ, ಗಂಗಾವತಿ ಕಡೆ ನಮ್ ಕಡೆ ಬರ್ತಾರ. ಯಪ್ಪ ನನ್ನ ಗಂಡು ಬಾಳ ಕುಡ್ಲಕತ್ತನಪ್ಪ, ಅದೊಂದು ದಾರ ಕಟ್ಟತ್ ಬರ್ತಾರ. ದಾರ ಕಟ್ಟದ್ ಕುಡಿಯೋದು ಬಿಡ್ತಾರ. ನಾವ್ ಏನ್ರಿ ನಿಂಬಿಕೆ ಕೊಟ್ಟ ಕುಡಿಯೋದು ಬಿಡ್ತಾರ. ಯಾವಾಗ ಒಂದು ಜೋರಿ ಹೊಡ್ಕೊತ ಇನ್ನೊಬ್ಬ ಗೆಳೆಯನ್ನ ಕೂಡಿ ಬರ್ತಿದ್ರು. ನಾ ಒಂದು ಮನೆಗೆ ಪಾತ್ಪೂಜೆ ನಡೆದಿದ್ದೆ. ಅವನ ಮಗ್ಲಿದ್ ಗೆಳೆ ಹೇಳಕತ್ತ, ಅಪ್ಪಾಜಿ ಅಂತಾರ, ಗಪ್ಪ ಹೊದರಾಡಬೇಡ, ಜೋಲಿ ಹೊಡಿಬೇಡ, ತಮ್ಮ ಮಗ್ಲಿದ್ದ ಹೇಳ್ತಾನ. ಯಾ ಅಪ್ಪಾಜಿ ಇಂಥ ಅಪ್ಪಾಜಿಗಳಿಗೆ ಕಿಸೆಕ್ ಹಾಕಿನಿ ಅಂತ ನಂದೇ ಕತೆ. ಯಾ ಅಪ್ಪಾಜಿ ಇಂಥ ಅಪ್ಪಾಜಿಗಳಿಗೆ ಕಿಸೆಕ್ ಹಾಕಿನಿ ಅಂತ ಖರೀದಿನ ಮಾಡ್ತೀನಿ ಅಂತ 100 ರೂಪಾಯಿ. ಅವ್ನು 100 ರೂಪಾಯಿ ಯಾರು ನನ್ವೇ ಹ್ಯಾಂಗ ಮಾಡ. ಇದು ಜೀವನ ಅಲ್ಲ ಏನ್ರಿ, ಇದು ನಮ್ಮ ಜೀವನ ಅಲ್ಲ. ಯಾಕೆ ಒಂದು ಹಾನಿಗಳ ಕುಮಾರಸ್ವಾಮಿಗಳ ಬಗ್ಗೆ ಹೇಳಕತ್ತೀನಿ ಅಂತಕೊಂಡು ಕೇಳಿದ್ರೆ, ಹ್ಯಾಂಗ ಒಂದು ಮಾವಿನ ಮರ, ಒಂದು ಜೇನು ಮರ ಏನ್ರಿ, ಒಂದು ಕಡೆಗೆ ಒಂದು ಗೋಮಾತೆ ಯಾವ ರೀತಿಯಾಗಿಂದ ತಾನು ಕಷ್ಟಪಟ್ಟುಗಳನ್ನ ಏನ್ರಿ, ಏನೆಲ್ಲ ದುಃಖವನ್ನ ಪಟ್ಟು, ಏನೆಲ್ಲ ಕಷ್ಟಪಟ್ಟು ಹ್ಯಾಂಗ ಇನ್ನೊಬ್ಬರಿಗೆಲ್ಲ ಉಪಕಾರ ಇದ್ರಲ್ಲ, ಹಾಗೆಲ್ಲ ಕುಮಾರಸ್ವಾಮಿಗಳ ಜೀವನ ಕೂಡ ಏನ್ರಿ ಅದೇ ರೀತಿಯಾಗಿ ಗಂಧದ ಕೊರಡನಿಂದ ತನ್ನ ಶರೀರ ಅಂತಕ್ಕಂಥ ಸಭಿಸಿ ಏನ್ರಿ, ತನ್ನ ನಿಜ ಜೀವನ ಅಂತಕ್ಕಂಥ ಸಭಿಸಿ ಒಂದು ದಿವಸ ಸುಖ ಪಡ್ಲಾರ್ದೇನೆ, ಒಂದು ದಿವಸ ಚೆನ್ನಾಗಿ ಅದನ್ನ ನಿದ್ದೆ ಮಾಡ್ಲಾರ್ದೇನೆ ಏನ್ರಿ, ಖಾರ ಉಪ್ಪಿನಿಂದ ಇರ್ತಕ್ಕಂಥ ಅನ್ನ ಊಟ ಮಾಡಿ ಅಪ್ಪಿ ತಪ್ಪಿಂದ ಸ್ವಲ್ಪ ಊಟ ರುಚಿ ಆದ್ರ ಅದ್ರೊಳಗಿದೆಯಪ್ಪ ಊಟ ರುಚಿಯಾಗ್ಯದಲ್ಲ, ಅಪ್ಪಿ ತಪ್ಪಿ ರುಚಿ ನಾಲಿಗೆಲ್ಲ ತಡ್ತು ಅಂತ ತಿಳ್ಕೊಂಡ್ರ ಇದು ಮತ್ತೊಂದು ಬಯಸ್ತದಲ್ಲ ತಿಳ್ಕೊಂಡು ಚೆನ್ನಾಗಿರ್ತಕ್ಕಂಥ ಅಡಿಗೆ ಒಳಗೆ ನೀರು ಹಾಕೊಂಡು ಊಟ ಮಾಡ್ತಕ್ಕಂಥ ಏಕೈಕ ವ್ಯಕ್ತಿ ಜಗತ್ತಿನೊಳಗೆ ಕೊಡ್ಲ ಅದು ಹಣದ ಕುಮಾರಸ್ವಾಮಿಗಳು ಬಿಟ್ಟು ಯಾರು. ನಾವೆಲ್ಲ ಏನ್ರಿ ನಾನು ಹಿಡ್ಕೊಂಡು ಹೇಳ್ತೀನಿ, ಇವತ್ತು ನಮ್ಮ ಕಾರ ಚೆನ್ನಾಗಿರ್ಬೇಕು, ನಮ್ಮ ರೂಪ ಚೆನ್ನಾಗಿರ್ಬೇಕು, ಚಲೋ ಇಂಪಾರ್ಟೆಂಟ್ ಬಟ್ಟಿ ಬೇಕು ಏನ್ರಿ, ನಾವು ದೊಡ್ಡ ದೊಡ್ಡ ಮಠಗಳು ಬೇಕು ಏನ್ರಿ. ನಮಗೆಲ್ಲ ಕೋಟಿಗಳು ಈ ಮಠಕ್ಕೆ ಆಗಬೇಕಾಗಿತ್ತು ಅಂತಂದ್ರೆ ಆ ಮಠದಾಗಿಂದ ₹1 ಕೋಟಿ ರೊಕ್ಕ ಇರಬೇಕು, ಇಂಪಾರ್ಟೆಂಟ್ ಅಂತ ಕಾರ್ ಇರಬೇಕು, ದೊಡ್ಡ ಆಸ್ತಿ ಇರಬೇಕು, ಕಾಲೇಜ್ ಇರಬೇಕು, ಏನೆಲ್ಲ ಇರ್ಬೇಕಂತ ಬಯಸುವಂತ ಇವತ್ತಿನ ತೀರ್ಮಾನದೊಳಗೆ ನಮ್ಮ ಅಪ್ಪ ಏನ್ರಿ ಹರಿದ ಕಪನಿ ಹಾಕೊಂಡು ತಿರುಗಾಡಂದ ಬದುಕು ಉದ್ದಾರ ಮಾಡಿರ್ತಕ್ಕಂಥ. ಯಾವ ಜನ್ಮದ ಋಣದ ಪುಣ್ಯವೋ ಒಲಿದಿ ಗುರುಕುಮಾರೇಶ್ವರ, ಸಾರ್ಥಕಾಯಿತು ನಮ್ಮಿ ಜನ್ಮವು ನಿನ್ನ